ನಾಳೆ ನಿಮ್ಗೆಲ್ಲರಿಗೂ ಕೂಡ SLC ಎಕ್ಸಾಮ್ ಇದೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಾಳೆ ಯಾವ ರೀತಿ ಎಕ್ಸಾಮ್ಗೆ ಹೋಗಬೇಕು ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಮತ್ತು ಏನಾದರೂ ಫೇಲ್ ಮಾಡ್ತಾರಾ, ಸ್ವಲ್ಪ ಬರೆದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತಾ, ಈ ರೀತಿ ಡೌಟ್ಸ್ ಇರುತ್ತೆ. ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಯಾವ ರೀತಿ SLC ಎಕ್ಸಾಮ್ ಇರುತ್ತೆ, ನೀವು ಯಾವ ರೀತಿ ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ಒಂದು ವಿಡಿಯೋ 3 to 4 ಮಿನಿಟ್ಸ್ ಇರುತ್ತೆ ಅಷ್ಟೇ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿಬಿಡಿ, ಎಲ್ಲ ವಿಷಯದ ಬಗ್ಗೆಯೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಫಸ್ಟ್ ನಿಮಗೆ ಡೌಟ್ ಇರೋದೇನೆಂದರೆ, ನಾಳೆ ಎಷ್ಟು ಗಂಟೆಗೆ ಎಕ್ಸಾಮ್ಗೆ ಹೋಗಬೇಕು. ಇಲ್ಲಿ ನೋಡಿ, ನಿಮ್ಮ ಹಾಲ್ ಟಿಕೆಟಲ್ಲೇ ಅಲ್ಲೇ ಟೈಮಿಂಗ್ಸ್ನ ಕೊಟ್ಟಿರ್ತಾರೆ, ಎಷ್ಟು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಜಾಸ್ತಿ ಬೇಗ ಹೋಗೋಕ್ಕಾಗಿಲ್ಲ ಅಂದರೆ ಅರ್ಧ ಗಂಟೆ ಮುಂಚೆ ಹೋಗಿ ಸಾಕಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ನೀವೇನು ಟೆನ್ಷನ್ ಮಾಡ್ಕೋತೀರೋ, ಸ್ವಲ್ಪ ಲೇಟ್ ಆಯಿತು ಅಂತ ಅಂದರೆ 1 ಅವರ್ ಮುಂಚೆ ಹೋಗಿ, ಸರಿನಾ. ಅಲ್ಲಿ 1 ಅವರ್ ನೀವು ಮುಂಚೆ ಹೋದರೆ ನಿಮ್ಗೆ ಇನ್ನೂ ಕಂಫರ್ಟಬಲ್ ಆಗುತ್ತೆ. ಅಲ್ಲಿ ನೀವು ಜಸ್ಟ್ ಎನ್ವೈರ್ಮೆಂಟಿಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತೀರಾ. ಆಮೇಲೆ ನಿಮಗೆ ಯಾವೊಂದು ರೂಮ್ ಅಲಾಟ್ಮೆಂಟ್ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಲೇಟಾಗಿ ಹೋಗಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಆಮೇಲೆ ನೀವು ಟೆನ್ಷನ್ ಮಾಡ್ಕೋತೀರಾ, ಆಮೇಲೆ ಎಕ್ಸಾಮ್ನ ಸರಿಯಾಗಿ ಬರೆಯೋಕ್ಕಾಗಲ್ಲ. ಸ್ವಲ್ಪ ಬೇಗನೆ ಹೋಗಿ, ಸರಿನಾ. ಮತ್ತು ಇನ್ನೊಂದು ಡ್ರೆಸ್ ಕೋಡ್ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಕಾಮನಾಗಿ ಒಂದು ಡೌಟ್ ಇರುತ್ತೆ. ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಾ, ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ ಅಂತ. ಇಲ್ಲಿ ನಿಮ್ಮಿಷ್ಟ, ಯಾವ್ದು ಬೇಕಾದರೂ ಕೂಡ ಹಾಕೊಂಡು ಹೋಗ್ಬೋದು. ಆದರೆ ನಿಮ್ಮ ಸ್ಕೂಲ್ದು ID ಕಾರ್ಡ್ ಇರುತ್ತಲ್ಲ, ಅದನ್ನು ಕೂಡ ತೊಗೊಂಡೋಗಿ, ಸರಿನಾ. ಮತ್ತು ಮುಖ್ಯವಾಗಿ ಹಾಲ್ ಟಿಕೆಟ್ ಆಗಿರ್ಬೋದು, ಮತ್ತು ನಿಮ್ಮ ಪೆನ್ನು, ಪೆನ್ಸಿಲು ಮತ್ತು ನಿಮ್ಮ ಅದರ್ ಎಕ್ವಿಪ್ಮೆಂಟ್ಸ್ ಏನಿರುತ್ತಲ್ಲ, ಸ್ಕೇಲ್, ಎರೇಸರು, ರಬ್ಬರು ಎಲ್ಲನೂ ಕೂಡ ನಿಮ್ಮದೇ ಓನ್ ಎಕ್ವಿಪ್ಮೆಂಟ್ಸ್ನ ತೊಗೊಂಡೋಗಿ ಎಕ್ಸಾಮ್ ಹಾಲ್ಗೆ. ಯಾಕೆ ಅಂದರೆ, ಇಲ್ಲಿ ನೀವು ಸ್ಕೂಲಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಕೆಲವ್ರು ಏನಿರ್ತೀರಾ ಅಂದರೆ, ಇಲ್ಲಿ ನಿಮ್ಮ ಹತ್ರ ಪೆನ್ಸಿಲ್ ಇರಲ್ಲ, ಸ್ಕೇಲ್ ಇರಲ್ಲ, ಮತ್ತು ಎರೇಸರ್ ಇರಲ್ಲ. ಕೆಲವು ಡಯಾಗ್ರಾಮ್ನ ಬಿಡಿಸ್ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಅವಾಗ ಏನು ಮಾಡ್ತೀರಾ, ಪಕ್ಕದವ್ರ ಹತ್ರ ಕೇಳ್ತೀರಾ ಎಕ್ಸಾಮಲ್ಲಿ, ಸ್ಕೂಲಲ್ಲಿ ಬರೀಬೇಕಾದ್ರೆ. ಅವಾಗ ನಿಮ್ಮ ಟೀಚರ್ ಬಿಟ್ಟಿರ್ಬೋದು. ಅಲ್ಲೇನಾದರೂ ಸ್ಟ್ರಿಕ್ಟ್ ಆಗಿರುವಂಥ ಇನ್ವಿಜಿಲೇಟರ್ ಬಂದರು ಅಂದರೆ ನಿಮ್ಮನ್ನ ಡಿಬರ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದು ಓನ್ ಎಕ್ವಿಪ್ಮೆಂಟ್ಸ್ನ ನೀವು ತೊಗೊಂಡೋಗಿ, ಸರಿನಾ. ಇವಾಗ ನೀವೊಂದು ಯಾವೊಂದು ಡ್ರೆಸ್ ಹಾಕೊಂಡು ಹೋಗಬೇಕು ಮತ್ತು ಎಕ್ಸಾಮ್ಗೆ ಏನೇನು ತೊಗೊಂಡೋಗ್ಬೇಕಂತ ಎಲ್ಲ ಕೂಡ ಗೊತ್ತಾಗಿದೆ. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇವಾಗ ನಾಳೆ ಎಕ್ಸಾಮ್ ಬರೀತಾ ಇದ್ದೀರಾ ಅಂತ. ಇವಾಗ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೆ ಮತ್ತು ಆನ್ಸರ್ ಶೀಟ್ನೂ ಕೂಡ ಕೊಡ್ತಾರೆ. ಇಲ್ಲಿ ಫಸ್ಟ್ ನೀವೇನು ಮಾಡಿ ಅಂದರೆ, ಆನ್ಸರ್ ಶೀಟ್ ಕೊಟ್ಟಿದ ತಕ್ಷಣ ನಿಮ್ಮ ಹಾಲ್ ಟಿಕೆಟಲ್ಲಿ ನಿಮ್ಮ ರೋಲ್ ನಂಬರ್ ಏನಿದೆಯಲ್ಲ ಅದನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೀರಿ. ಯಾವುದೇ ಥರದ ರಾಂಗ್ ಮಾಡೋಕ್ಕೆ ಹೋಗ್ಬೇಡಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ. ಯಾಕೆಂದರೆ ನಿಮ್ಮ ಹಾಲ್ ಟಿಕೆಟ್ ಏನು ನಂಬರ್ ಬರೀತಿರಲ್ಲ ಅದ್ರ ಬೇಸಿಸ್ ಮೇಲೆ ನಿಮ್ಮ ಪೇಪರ್ ಕರೆಕ್ಷನ್ ಆಗಿರ್ಬೋದು, ನಿಮ್ಮ ರಿಸಲ್ಟ್ ಎಲ್ಲ ಅಪ್ಡೇಟ್ ಆಗೋದು ಆ ಒಂದು ನಂಬರ್ಗೋಸ್ಕರನೇ, ಆ ಒಂದು ನಂಬರ್ಗೇನೆ. ಅದಕ್ಕೋಸ್ಕರ ಕರೆಕ್ಟಾಗಿ ಅದನ್ನ ಮಿಸ್ಟೇಕ್ ಇಲ್ದೇನೆ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ಕ್ವಶನ್ ಪೇಪರ್ ಏನು ಸಿಕ್ಕಿರುತ್ತಲ್ಲ ಅದನ್ನ ಫಸ್ಟು ಓದಿ, ಫಸ್ಟಿಂದ ಲಾಸ್ಟ್ವರೆಗೂ ಕೂಡ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕ್ವಶನ್ ನಿಮಗೆ ಗೊತ್ತಿದೆ, ಯಾವ್ಯಾವ ಕ್ವಶನ್ ಗೊತ್ತಿಲ್ಲ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಸರಿನಾ. ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗೇನೆ ಆನ್ಸರ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಕ್ವಶನ್ ಪೇಪರ್ನ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವೆರಿಫೈ ಮಾಡಾದ್ಮೇಲೆ ನೀವು ಆನ್ಸರ್ ಮಾಡ್ತಾ ಬನ್ನಿ. ಇವಾಗ ಆನ್ಸರ್ ನೀವು ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ ಫಸ್ಟು ಪೇಜು ನೀವು ಬರೀಬೇಕಾದ್ರೆ ಆನ್ಸರು ಅದು ಯಾವ ರೀತಿ ಇರಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮಗೆ ಯಾವೊಂದು ಮೇಯ್ನಲ್ಲಿ ನಿಮಗೆ 100% ಆನ್ಸರ್ ಗೊತ್ತಿದೆ ಆ ಒಂದು ಮೇಯ್ನ ಫಸ್ಟು ತೊಗೊಳ್ಳಿ, ಸರಿನಾ. ಅಥವಾ ಆ ಒಂದು ಕ್ವಶನ್ನ ಫಸ್ಟು ತೊಗೊಳ್ಳಿ, ಅದನ್ನ ನೀಟಾಗಿ ಆನ್ಸರ್ ಮಾಡಿ. ಮತ್ತು ನಿಮ್ಗೇನಾದರೂ ಕರೆಕ್ಟಾಗಿ ಬರೀತಾರೆ, ಯಾವುದೇ ಥರದ ಮಿಸ್ಟೇಕ್ ಮಾಡಲ್ಲ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ ಅದನ್ನ ಅಂಡರ್ಲೈನ್ ಮಾಡಿ, ಸರಿನಾ. ಪರ್ಫೆಕ್ಟಾಗಿ ಸೆಂಟೆನ್ಸ್ ಬರೆದಿದ್ರೆ ಮಾತ್ರ. ನಿಮಗೆ ಸೆಂಟೆನ್ಸಲ್ಲೇ ಡೌಟ್ ಇದೆ ನೀವು ಬರೆದಿರೋದಂದರೆ ಅಂಡರ್ಲೈನ್ನ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ. ಅದಾದಮೇಲೆ ನಿಮಗೆ 80% ಯಾವ್ದು ಗೊತ್ತಿದೆ ಆ ಒಂದು ಮೇಯ್ನ ಸೆಕೆಂಡ್ ಬರೀರಿ. ಆಮೇಲೆ ನಿಮಗೆ 70% ಯಾವ್ದು ಗೊತ್ತಿದೆ ಅದನ್ನ ಥರ್ಡ್ ಬರೀರಿ, ಥರ್ಡ್ ಮೇಯ್ನಾಗಿ. ನಂತರ ಅದೇ ರೀತಿ ನೀವು ಎಲ್ಲ ಮೇನ್ಸ್ನು ಕೂಡ ಅಟೆಂಡ್ ಮಾಡ್ತಾ ಬನ್ನಿ. ಅದಾದಮೇಲೆ ನೀವು ಯಾವ್ಯಾವ ಕ್ವಶನ್ಗಳನ್ನ ಬಿಟ್ಟಿದ್ದೀರಾ ಆ ಒಂದು ಕ್ವಶನ್ಗಳ ನಂಬರ್ನು ಕೂಡ ಲಾಸ್ಟಲ್ಲಿ ಹಾಕ್ಬಿಟ್ಟು ಬನ್ನಿ. ಯಾಕಂದರೆ ಕೆಲವು ಕ್ವಶನ್ಸ್ ಏನಾದರೂ ಅಕಸ್ಮಾತ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋ ಚಾನ್ಸಸ್ಸು ಕೂಡ ಇರುತ್ತೆ KSEB ಬೋರ್ಡ್ ಕಡೆಯಿಂದ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ವಶನ್ಸು ಕೂಡ ಲಾಸ್ಟಲ್ಲಿ ನಂಬರ್ನ ಎಂಟರ್ ಮಾಡಿ, ಸರಿನಾ. ಮತ್ತು 1 ಮಾರ್ಕ್ಸ್ ಇದೆಯಲ್ಲ ಅದನ್ನ ಯಾರು ಕೂಡ ಫಸ್ಟು ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ನೀವೇನಾದರೂ ಬಿಲೋ ಆ್ಯಾವ್ರೇಜ್ ಅಥವಾ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಆಗಿದ್ದೀರಾ, ನಿಮಗೆ 1 ಮಾರ್ಕ್ಸಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಅಂದರೆ ನೀವು ಸ್ವಲ್ಪ ಲಾಸ್ಟ್ವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಯಾಕೆಂದರೆ ಕೆಲವು ಸೆಂಟರ್ಸಲ್ಲಿ ಕೆಲವು ಮ್ಯಾಜಿಕ್ ಆಗೋ ಚಾನ್ಸಸ್ ಇರುತ್ತೆ 1 ಮಾರ್ಕ್ಸಿಗೆ. ಅದಕ್ಕೋಸ್ಕರ ನೀವೇನಾದರೂ 90+ ತೊಗೊಳ್ಳೋಂಥ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ 1 ಮಾರ್ಕ್ಸ್ ಕಾನ್ಫಿಡೆಂಟ್ ಇದೆ ಅಂದರೆ ನೀವು ಅಟೆಂಡ್ ಮಾಡಿ. ಕೆಲವ್ರಿಗೆ ಯಾರು ಕಾನ್ಫಿಡೆಂಟ್ ಇಲ್ಲ, ನೀವು ಲಾಸ್ಟ್ 15 ಮಿನಿಟ್ಸ್ವರೆಗೂ ಕೂಡ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಕೂಡ ಏನೋ ಚೇಂಜಸ್ ಆಗಿಲ್ಲ, ಅಲ್ಲೇನೋ ಎನ್ವೈರ್ಮೆಂಟಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಿಲ್ಲ ಅಂದರೆ ನೀವು ಲಾಸ್ಟಲ್ಲಿ ಅಟೆಂಡ್ ಮಾಡ್ಬಿಟ್ಟು ಬನ್ನಿ, ಸರಿನಾ. ಇಷ್ಟು ಫಾಲೋ ಮಾಡ್ಕೊಂಡು ಹೋಯ್ತು ಅಂದರೆ ನೀವು ನೀಟಾಗಿ ಎಕ್ಸಾಮ್ನ ಬರಿಬೋದು, ನೀಟಾಗಿ SLC ಎಕ್ಸಾಮ್ನ ಪಾಸ್ ಆಗ್ಬೋದು. ಅಂತ ದೊಡ್ಡ ಕಷ್ಟ ಏನಲ್ಲ, SLC ಎಕ್ಸಾಮ್ ತುಂಬಾ ಈಸಿ ಇರುತ್ತೆ, ತುಂಬಾ ಏನು ಕಷ್ಟ ಇರಲ್ಲ, ಸರಿನಾ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.